ಈಗ ತುಂಬ ಜನರಿಗೆ ಅನುಮಾನ ಇರೋದು ಗಡ್ಡ ಬಿಡುವುದು ಶುದ್ಧವ ಅಶುದ್ಧವ ಎಂತ ಇಲ್ಲ ಅಂತ ಅನಿಸ್ತಾ ಉಂಟು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಗಡ್ಡ ಬಿಟ್ಟ ಪುರುಷರನ್ನು ನೋಡಿದಾಗ ಅವರ ಮುಖದಲ್ಲಿ ಕೊಳೆ ಮತ್ತು ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಸೇರಿಕೊಳ್ಳುತ್ತದೆ, ಹಾಗಾಗಿ ಅದು ಅಶುದ್ಧ ಎಂದು ಭಾವನೆಗಳು ದಶಕಗಳಿಂದಲೇ ಇದೆ ಅಂತಲೇ ಹೇಳ್ಬೋದು. ಲಂಡನ್ ಇಂಪೀರಿಯನ್ ಕೆಲವೊಂದು ಇದರ ಪ್ರಕಾರ ಹೇಳುವಂತೆ ಜನರು ಗಡ್ಡಧಾರಿ ಪುರುಷರನ್ನು ಅಶುದ್ಧರೆಂದು ನೋಡುತ್ತಾರೆ. ಒಂದು ಅಧ್ಯಯನದಲ್ಲಿ ರೆಸ್ಟೋರೆಂಟಿಗೆ ಬರುವ ಗ್ರಾಹಕರ ಗಡ್ಡ ಬಿಟ್ಟು ವೇಟರಿಂಗ್ಗಿಂತ ಕ್ಲೀನ್ ಶೇವ್ ಮಾಡಿದವರನ್ನೇ ಹೆಚ್ಚು ಸ್ವಚ್ಛ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಈ ಅಭಿಪ್ರಾಯ ವಿಜ್ಞಾನ ಸಂಪೂರ್ಣವಾಗಿ ಒಪ್ಪುವುದಿಲ್ಲ. ಈ ಬಗ್ಗೆ 1967ರಲ್ಲಿ ಒಂದು ಆರಂಭಿಕ ಅಧ್ಯಯನ ನಡೆಸಲಾಗಿತ್ತು. ಸಂಶೋಧಕರು ಮಾನವನ ಮುಖದ ಮೇಲೆ ಕೃತಕವಾಗಿ ಬ್ಯಾಕ್ಟೀರಿಯಾಗಳನ್ನು ಸಿಂಪಡಿಸಿ ಗಡ್ಡ ಇರುವ ಮತ್ತು ಇಲ್ಲದ ಮುಖಗಳಿಗೆ ಹೋಲಿಸಿ ಪರೀಕ್ಷಿಸುವ ಅದರ ಫಲಿತಾಂಶ ಆಶ್ಚರ್ಯವಾಗಿದ್ದವು. ಮುಖ ತೊಳೆಯದ ಸ್ಥಿತಿಯಲ್ಲಿ ಕ್ಲೀನ್ ಶೇವ್ ಮಾಡಿದವರ ಮುಖದಲ್ಲೇ ಅತಿ ಹೆಚ್ಚು ಬ್ಯಾಕ್ಟೀರಿಯಾಗಳು ಕಂಡುಬಂದಿದ್ದವು. ನಂತರ ಸ್ಥಾನದಲ್ಲಿ ಮುಖ ತೊಳೆಯದ ಗಡ್ಡಧಾರಿಗಳ ಮತ್ತು ಮುಖ ತೊಳೆದ ಗಡ್ಡಧಾರಿಗಳು ಇದ್ದರು. ಅತ್ಯಂತ ಸ್ವಚ್ಛವಾಗಿದ್ದುದು ಮುಖ ತೊಳೆಯದ ಕ್ಲೀನ್ ಶೇವ್ ಮಾಡಿದವರ ಮುಖ. ಇದರಿಂದ ನೀವು ಮುಖವನ್ನು ಸರಿಯಾಗಿ ತೊಳೆಯುವುದಿಲ್ಲ ಎಂದಾದರೆ ಕ್ಲೀನ್ ಶೇವ್ ಮಾಡುವುದಕ್ಕಿಂತ ಗಡ್ಡ ಬಿಡುವುದೇ ಉತ್ತಮ. ನೀವೇನಾದರೂ ಕ್ಲೀನ್ ಶೇವ್ ಮಾಡಿದರೆ ಮುಖವನ್ನು ಚೆನ್ನಾಗಿ ತೊಳೆಯಿರಿ. ಇದರಲ್ಲಿ ಈ ವಿಡಿಯೋದ ಉದ್ದೇಶ ಏನಂತ ಹೇಳಿದರೆ, ಗಡ್ಡ ಬಿಟ್ಟವರಿಗಿಂತ ಕ್ಲೀನ್ ಶೇವ್ ಮಾಡಿದವರ ಮುಖದಲ್ಲಿ ಬ್ಯಾಕ್ಟೀರಿಯಾ ತುಂಬ ಇರುತ್ತೆ. ಯಾಕಂತ ಹೇಳಿದರೆ ಅದು ಗಾಳಿಗೆಲ್ಲ ಬಂದಿರ್ತದೆ ಅಂತ ಹೇಳ್ತಾ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು. ಗಡ್ಡ ಬಿಡಿ, ನಿಮ್ಮಿಷ್ಟ. ಮತ್ತೆ ಥ್ಯಾಂಕ್ ಯು.